ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮನ್ನಾಯಖೇಳಿ ಗ್ರಾಮದಲ್ಲಿ ಮತ್ತು ಮನ್ನಾಯಖೇಳಿ ಪಟ್ಟಣದ ಹೊರವಲಯದಲ್ಲಿ ಏನು ಪ್ಲಾಸ್ಟಿಕ್ ಸಮಸ್ಯೆ ಹೆಚ್ಚಾಗ್ತಿದೆ. ವಿವಿಧ ಕಡೆ ಪ್ಲಾಸ್ಟಿಕ್ ಹೆಚ್ಚಾಗಿ ಬಳಸುತ್ತಿರುವುದರ ಹಿನ್ನೆಲೆಯಲ್ಲಿ ಮನ್ನಾಯಖೇಳಿ ಸುತ್ತಮುತ್ತ ಇರುವ ಪಟ್ಟಣಗಳಲ್ಲಿ ಪಶುಗಳು ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪುತ್ತಿರುವ ಘಟನೆ ಜರುಗುತ್ತಿವೆ. ಇನ್ನು ಪ್ಲಾಸ್ಟಿಕ್ ಸಮಸ್ಯೆ ಯಾಕೆ ಹೆಚ್ಚಾಗ್ತಾ ಇದೆ, ಇದಕ್ಕೆ ಏನು ಮಾಡಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಲು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು ಮತ್ತು ತಾಲೂಕು ಆಡಳಿತ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ, ಇದರ ಬಗ್ಗೆ ಸಂಪೂರ್ಣವಾದ ವರದಿ ಇವತ್ತಿನ ಈ ಸ್ಟೋರಿಯಲ್ಲಿದೆ. ಏನಿದು ಸ್ಟೋರಿ ನೀವೇ ನೋಡ್ಕೊಂಬನ್ನಿ. ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಕಾಣುವ ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಘಟಕ ಇದ್ದರೂ ಉಪಯೋಗವಿಲ್ಲ. ದಿನನಿತ್ಯ ಹಸುಗಳು ಮತ್ತು ಕರುಗಳು ಪ್ಲಾಸ್ಟಿಕ್ ಸೇವನೆ. ಪ್ಲಾಸ್ಟಿಕ್ ಸಮಸ್ಯೆ ಬಗೆಹರಿಸುವಲ್ಲಿ ತಾಲೂಕಾಡಳಿತ ವಿಫಲ. ಮನ್ನಾಯಖೇಳಿ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿದ್ದು, ಈ ಪ್ಲಾಸ್ಟಿಕ್ ಸೇವನೆ ಮಾಡಿ ಅನೇಕ ದನಕರುಗಳು ಪಶುಗಳು ಸಾವನ್ನಪ್ಪುತ್ತಿವೆ ಹಾಗೂ ದನಕರುಗಳು ತಿನ್ನೋದ್ರಿಂದ ಸಮಸ್ಯೆ ಆಗುತ್ತಿದೆ ಎಂದು ಮನ್ನಾಯಖೇಳಿ ಪಶುವೈದ್ಯಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಪ್ಲಾಸ್ಟಿಕ್ ಸೇವನೆಯಿಂದ ಜಾನುವಾರುಗಳಲ್ಲಿನ ಆಗುವ ಸಮಸ್ಯೆ ಬಗ್ಗೆ ಪಶುವೈದ್ಯಾಧಿಕಾರಿ ಮಾಹಿತಿ. ಜೀರ್ಣಕ್ರಿಯೆ ಸಮಸ್ಯೆ, ಹಾಲು ಉತ್ಪಾದನೆ ಕಡಿಮೆ, ಜಾನುವಾರುಗಳ ಹೊಟ್ಟೆ ಉಬ್ಬರವಾಗೋದು, ಈ ರೀತಿಯಾದ ಸಮಸ್ಯೆಗಳಾಗುತ್ತವೆ ಎಂದು ಪಶುವೈದ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಸಾಗರ್ ಪಾಟೀಲ್, ಪಶುವೈದ್ಯಾಧಿಕಾರಿಗಳು, ಪಶು ಚಿಕಿತ್ಸಾಲಯ ಮನ್ನಾಯಖೇಳಿ, ತಾಲೂಕು ಚಿಟಗುಪ್ಪ, ಜಿಲ್ಲೆ ಬೀದರ್. ಇವತ್ತಿನ ವಿಷಯವೇನೆಂದರೆ ಪ್ಲಾಸ್ಟಿಕ್ ಸೇವನೆಯಿಂದ ಜಾನುವಾರುಗಳಲ್ಲಿ ಆಗುವ ಅಡ್ಡ ಪರಿಣಾಮಗಳು. ಜಾನುವಾರುಗಳಿಗೆ ಪ್ಲಾಸ್ಟಿಕ್ ಸೇವನೆಯಿಂದ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ? ಒಂದನೇದು, ಜಾನುವಾರುಗಳ ಜೀರ್ಣಕ್ರಿಯೆಯಲ್ಲಿ ಅಡ್ಡವಾಗುತ್ತದೆ. ಎರಡನೇದು, ಜಾನುವಾರುಗಳ ಹಾಲು ಉತ್ಪಾದನೆ ಕಡಿಮೆ ಆಗುವುದು, ಮತ್ತು ಜಾನುವಾರುಗಳ ಹೊಟ್ಟೆ ಉಬ್ಬರ ಕಾಣಿಸುವುದು, ಮತ್ತು ಜಾನುವಾರುಗಳು ಬರಡಾಗುವುದು ಅಂದರೆ ಇನ್ಫರ್ಟಿಲಿಟಿ ಆಗ್ಬೋದು. ಮತ್ತು ಜಾನುವಾರುಗಳು ಜಾಸ್ತಿ ಪ್ಲಾಸ್ಟಿಕ್ ಸೇವನೆ ಜಾಸ್ತಿ ಮಾಡಿದರೆ ಜಾನುವಾರುಗಳು ಸಾಯಬಹುದು. ಇದನ್ನು ಹೇಗೆ ನಾವು ಪ್ರಿವೆನ್ಷನ್ ಮಾಡಬೇಕು ಅಂತಂದರೆ, ಒಂದು, ನಾವು ಜಾನುವಾರುಗಳಿಗೆ ನಗರ ಪ್ರದೇಶಗಳಲ್ಲಿ ಮೇಲೂ ಬಿಡಬಾರ್ದು. ಓಕೆ, ಕರೆಕ್ಟಾಗಿ ಹೊಲಕ್ಕೆ ಒಯ್ದು ನಾವು ಮೇಯಿಸಬೇಕು. ಎರಡನೇದೇನಂದ್ರೆ ತ್ಯಾಜ್ಯ ವಿಲೇವಾರಿ ಮಾಡಬೇಕು. ತ್ಯಾಜ್ಯ ವಿಲೇವಾರಿ ಮಾಡೋದ್ರಿಂದ ಪ್ಲಾಸ್ಟಿಕ್ ಸಪ್ರೇಟ್ ಆಗಿಬಿಡುತ್ತೆ. ಅದರಿಂದ ನಮಗೆ 90% ಏನು ಜಾನುವಾರು ಪ್ಲಾಸ್ಟಿಕ್ ತಿನ್ನುತ್ತೆ ಅದು ಕಡಿಮೆ ಆಗುತ್ತದೆ. ಮೂರನೇದೇನಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಅಂದರೆ ಏನಂತ ಜಾಗೃತಿ ಮೂಡಿಸ್ಬೇಕು ಜನರಲ್ಲಿ ಅಂದರೆ, ಪ್ಲಾಸ್ಟಿಕ್ ಸೇವನೆಯಿಂದ ಜನರಲ್ಲಿ ಆಗುವ ಪ್ರಾಬ್ಲಮ್ಗಳನ್ನು ನಾವು ತಿಳಿಸಬೇಕು. ಅದರಿಂದ ಜನರಲ್ಲಿ ಜಾಗೃತಿ ಬಂದರೆ ಏನಾಗುತ್ತೆ, ಅವರು ಜಾನುವಾರುಗಳಿಗೆ ಪ್ಲಾಸ್ಟಿಕ್ ತಿನ್ನಲು ಬಿಡೋದಿಲ್ಲ. ಇದರಿಂದ ನಾವು ಅದನ್ನು ಪ್ರಿವೆನ್ಷನ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವುದರ ಬಗ್ಗೆ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಹೇಳಿಕೆ ನೀಡಿದ್ದು ಹೀಗೆ: ಅರ್ಬನ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ, ಅನಧಿಕೃತವಾಗಿ ಪ್ಲಾಸ್ಟಿಕ್ ಬಳಸಿದರೆ ಕ್ರಮ, ಅನಧಿಕೃತ ಪ್ಲಾಸ್ಟಿಕ್ ಮಾಡಿದರೆ ಕ್ರಮ, ಪ್ಲಾಸ್ಟಿಕ್ ವಿಲೇವಾರಿ ಮಾಡದೆ ಹೋದರೆ ನೋಟಿಸ್. ಈ ರೀತಿಯಾದ ಮಾಹಿತಿ ತಹಸೀಲ್ದಾರರು ನೀಡಿದ್ದು, ಸೂಕ್ತ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಸೂಕ್ತವಾದ ಕ್ರಮ ಕೈಗೊಂಡು ಪಶುಗಳನ್ನು ಉಳಿಸುವ ಕೆಲಸವಾಗಬೇಕಾಗಿದೆ. ನಾನು ಮಂಜುನಾಥ್ ಪಾಂಚಾಳ್, ತಹಸೀಲ್ದಾರ್ ಚಿಟಗುಪ್ಪ. ಪ್ಲಾಸ್ಟಿಕ್ ನಿಷೇಧ ಕುರಿತು ಈಗಾಗಲೇ ಅರ್ಬನ್ ಏರಿಯಾದಲ್ಲಿ ಮುನ್ಸಿಪಾಲಿಟಿ ಸಿಒರ್ ಜೊತೆ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇಒರ್ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದರಂತೆ ಪ್ಲಾಸ್ಟಿಕ್ ನಿಷೇಧ ಬಗ್ಗೆ ಈಗಾಗಲೇ ವ್ಯಾಪಕವಾಗಿ ಪ್ರಚಾರ ಸಹ ಮಾಡಲಾಗಿದೆ ಮತ್ತು ಅನಧಿಕೃತವಾಗಿ ಪ್ಲಾಸ್ಟಿಕ್ ಬಳಸ್ತಕ್ಕಂಥ ಅಂಗಡಿಗಳಿರಲಿ ಅಥವಾ ಫಂಕ್ಷನ್ ಹಾಲ್ಗಳಿರಲಿ ಅವುಗಳನ್ನು ನಿಗಾ ಇಡಲಾಗಿದೆ ಮತ್ತು ಪ್ಲಾಸ್ಟಿಕ್ ಅನಧಿಕೃತವಾಗಿ ಮಾರಾಟ ಮಾಡುವ ಅಂಗಡಿಗಳಿಗೆ ನಾವು ಕೆಲವೊಂದು ಜಪ್ತಿಗಳನ್ನು ಪರಿಶೀಲನೆ ಮಾಡಿ ಜಪ್ತಿ ಮಾಡುವ ಕ್ರಮ ಕೂಡ ನಾವು ಇಟ್ಕೊಂಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸುತ್ತಿರುವ ಅಥವಾ ದಾಸ್ತಾನು ಮಾಡಲಾದ ಅಂಗಡಿಗಳಿಗೆ ನಾವು ಜಪ್ತಿ ಮಾಡ್ತೀವಿ. ಜೊತೆಗೆ ಫಂಕ್ಷನ್ ಹಾಲ್ಗಳಲ್ಲಿ ಅನಧಿಕೃತವಾಗಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ಮತ್ತು ಅದನ್ನು ವಿಲೇವಾರಿ ಮಾಡದೆ ಹಾಗೆ ಆ ಫಂಕ್ಷನ್ ಅಕ್ಕಪಕ್ಕದಲ್ಲಿ
ಬಿಸಾಡುತ್ತಿರುವುದು ನಮ್ಮ ತಾಲೂಕಾಡಳಿತಕ್ಕೆ ಗಮನಕ್ಕೆ ಬಂದಿದೆ. ಹೀಗಾಗಿ ಅವರಿಗೂ ಕೂಡ ನಾವು ನೋಟಿಸ್ ಕೊಟ್ಟು ಮತ್ತು ಆ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡಿಸುವಂತೆ ನಾವು ಈಗಾಗಲೇ ಅವರಿಗೆ ನಿರ್ದೇಶನ ಕೊಡ್ತೀವಿ. ಮತ್ತು ನಮ್ಮ ಇಒರ್ ಕಡೆಯಿಂದ ಮತ್ತು ನಮ್ಮ ಸಿಒರ್ ಕಡೆಯಿಂದ ಕೂಡ ಆ ಪ್ಲಾಸ್ಟಿಕ್ ನಿಷೇಧ ಮಾಡಿ ಆ ಘನತ್ಯಾಜ್ಯ ಇರ್ತಕ್ಕಂಥ ವಿಲೇವಾರಿ ಮಾಡುವನು ಕ್ರಮವನ್ನು ಕೂಡ ನಾವು ಕೈಗೊಳ್ತೇವೆ ಎಂದು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಮನೆ ಕಳಿ ಅಲ್ಲೇನಪ್ಪ ಅಂದ್ರೆ ವಾಟರ್ ಪೊಲ್ಯೂಷನ್ನು ಆಗಿದೆ ಸರ್. ಅಲ್ಲಿ ವಾಟರ್ದಲ್ಲಿ ವೇಸ್ಟೇಜ್ ಹೋಗಿ ಡೈರೆಕ್ಟಾಗಿ ಡಂಪ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇ? ಹೌದು, ಅದನ್ನು ಕೂಡ ನಾವು PDO ಅವರು ಚರ್ಚೆ ಮಾಡಿದ್ದೇವೆ ಸಾಟರ್ಡೆ ದಿನ. ಅದನ್ನು ಕೂಡ ಅವರಿಗೆ ಪಕ್ಕದಲ್ಲಿ ಫಂಕ್ಷನ್ ಹಾಲ್ ಇರೋದರಿಂದ ಅಲ್ಲಿಂದ ಜಾಸ್ತಿ ಬರ್ತದೆ. ಆಮೇಲೆ ಕೆಲವೊಂದು ಘನತ್ಯಾಜ್ಯ ತಾವು ನೇರವಾಗಿ ಕಸದ ವಾಹನದಲ್ಲಿ ಹಾಕಿ ನಾವು ಘನತ್ಯಾಜ್ಯ ಕಳಿಸುವ ಬದಲಾಗಿ ಅವರು ಅನಾವಶ್ಯಕವಾಗಿ ಹಳ್ಳದಲ್ಲೋ ಅಥವಾ ನಾಲದಲ್ಲೇ ಬಿಸಾಡಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಸಂಬಂಧಪಟ್ಟವರಿಗೆ ನಾವು ನೋಟಿಸ್ ಕೂಡ ಕೊಡ್ತೀವಿ ಮತ್ತು ನಮ್ಮ ಕಡೆಯಿಂದ ಕೂಡ ನಾವು ಘನತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡುವ ಕ್ರಮ ಸಹ ನಾವು ಮಾಡ್ತಾ ಇದ್ದೀವಿ. ಆದರೆ ತಾಲೂಕು ಆಡಳಿತದಿಂದ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಪ್ಲಾಸ್ಟಿಕ್ ಸಮಸ್ಯೆ ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಕಾಣುತ್ತಿದೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಚಿಟಗುಪ್ಪ.